ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಸ್ಪಲ್ ಕೀಬೋರ್ಡ್ ಟ್ಯುಟೋರಿಯಲ್ಸ್. ಹೇಗಿದ್ದೀರಾ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ನೀವೆಲ್ಲರೂ ಕೂಡ ರೆಗ್ಯುಲರ್ ಆಗಿ ನಾನು ಎಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತಲೂ ಕೂಡ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋನಲ್ಲಿ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಕಂಟೆಂಟ್ ಒಟ್ಟಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನೆಂದರೆ, ಕೇವಲ ಮೈನರ್ ಕಾರ್ಡಲ್ಲಿ ಕೇವಲ 4 ಕಾರ್ಡ್ಗಳನ್ನ ಉಪಯೋಗಿಸ್ಕೊಂಡು ಅನೇಕ ವಿಧವಾದ ವರ್ಷಿಪ್ ಸಾಂಗ್ಸ್ಗಳನ್ನ ಬ್ಯಾಕ್ ಟು ಬ್ಯಾಕ್ ಗ್ಯಾಪ್ ಇಲ್ಲದೆ ಬ್ಯಾಕ್ ಟು ಬ್ಯಾಕ್ ಪ್ಲೇ ಮಾಡ್ತಾ ವರ್ಷಿಪ್ನ ಲೀಡ್ ಮಾಡೋದು ಯಾವ ಥರ ಅನ್ನೋದು ಈ ವಿಡಿಯೋದಲ್ಲಿ ನೀವು ನೋಡ್ತೀರಿ. ಇದೇ ಥರ ಲಾಸ್ಟ್ ನನ್ನ ವಿಡಿಯೋದಲ್ಲಿ ಇನ್ನೊಂದು ಸಿಮಿಲರ್ ವಿಡಿಯೋನ ನಾನು ರಿಲೀಸ್ ಮಾಡಿದ್ದೆ. ಅದೇನೆಂದರೆ, ಕೇವಲ 4 ಕಾರ್ಡ್ಗಳನ್ನ ಉಪಯೋಗಿಸ್ಕೊಂಡು ಅನೇಕ ವಿಧವಾದ ವರ್ಷಿಪ್ ಸಾಂಗ್ಗಳನ್ನ ಯಾವ ಥರ ಪ್ಲೇ ಮಾಡೋದು ಅಂತ ಮೇಜರ್ ಕಾರ್ಡಲ್ಲಿ ನಾನು ಹೇಳಿದ್ದೆ. ನಾನು ನಿಮಗೆ ಡೆಮಾನ್ಸ್ಟ್ರೇಷನ್ ಮಾಡಿದ್ದೆ, ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಅದೇ ಥರ ಇವತ್ತು ನಾನು ಮೈನರ್ ಕಾರ್ಡ್ ಉಪಯೋಗಿಸ್ಕೊಂಡು ಕೇವಲ 4 ಕಾರ್ಡ್ಗಳಲ್ಲಿ ಅನೇಕ ವಿಧವಾದ ಸಾಂಗ್ಗಳನ್ನು ಯಾವ ಥರ ಪ್ಲೇ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ನೀವು ನೋಡ್ತೀರಿ. ಸೊ ನೀವೆಲ್ಲರೂ ಕೂಡ ಕಾರ್ಡ್ಸ್ಗಳನ್ನ ಕಲ್ತಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನೀವ್ಯಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ, ನಿಮಗೆ ಕಾರ್ಡ್ಸ್ ಗೊತ್ತಿಲ್ಲ ಅಂದರೆ ನನ್ನ ಚಾನಲಲ್ಲಿ ಕಾರ್ಡ್ಸ್ ಇದ್ದಾವೆ, ಅದನ್ನು ನೀವು ನೋಡಿಕೊಂಡು ಈ ವಿಡಿಯೋಗೆ ಬಂದರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಅಂದರೆ ಈ ಸಾಂಗ್ಸ್ಗಳು ಡೆಮಾನ್ಸ್ಟ್ರೇಷನ್ ಮಾಡೋದಕ್ಕೆ ನಾನು ಉಪಯೋಗಿಸ್ಕೊಂಡಿರೋ ಕಾರ್ಡ್ ಬಂದು ಡಿ ಮೈನರ್ ಮತ್ತು ಸಿ ಮೇಜರ್, ಎಫ್ ಮೇಜರ್ ಮತ್ತು ಎ ಶಾರ್ಪ್. ಸೊ ಡಿ ಮೈನರ್, ಸಿ, ಎಫ್, ಎ ಶಾರ್ಪ್ ಈ ಕಾರ್ಡ್ಗಳನ್ನು ಉಪಯೋಗಿಸ್ಕೊಂಡು ನಾವು ಅನೇಕ ವಿಧವಾದ ಸಾಂಗ್ಗಳನ್ನ ಬ್ಯಾಕ್ ಟು ಬ್ಯಾಕ್ ನಾವು ಪ್ಲೇ ಮಾಡೋಣ. ಸೊ ಆ್ಯಂಡ್ ನಾನು ಈ ವಿಡಿಯೋಗೆ ಈ ಸಾಂಗ್ಗಳಿಗೆ ಪ್ಲೇ ಮಾಡೋದಕ್ಕೆ ಬೇಕಾಗಿರುವಂಥ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಕೂಡ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ಅದೇನೆಂದರೆ, ಕೂಲ್ 8 ಬೀಟ್. ನನ್ನ ಕೀಬೋರ್ಡು ಯಮಹಾ PSR E363. ನನ್ನ ಕೀಬೋರ್ಡಲ್ಲಿ ನಾನು ಸೆಟ್ ಮಾಡ್ಕೊಂಡಿರೋದು ಕೂಲ್ 8 ಬೀಟ್. ಇದು 8th ಬೀಟ್ ಅನ್ನೋ ಒಂದು ಲಿಸ್ಟಲ್ಲಿ ನಿಮ್ಮೆಲ್ಲರ ಕೀಬೋರ್ಡ್ಗಳಲ್ಲಿ ಮ್ಯಾನುಫ್ಯಾಕ್ಚರರ್ ಅವರು ಸ್ಟೈಲ್ಸಲ್ಲಿ ನಿಮಗೆ ಪ್ರಿಂಟ್ ಮಾಡಿರ್ತಾರೆ, ಸ್ಟೈಲ್ಸ್ ಅಂತ. ಸೊ ಅದರಲ್ಲಿ 8 ಬೀಟಲ್ಲಿ ಇದು ಬರುತ್ತೆ, ಈ ಕೂಲ್ 8 ಬೀಟ್ ಅನ್ನೋದು. ಸೊ ನಿಮ್ಮದೇನಾದರೂ ಒಂದು ವೇಳೆ ಯಮಹಾ ಕೀಬೋರ್ಡಲ್ಲ, ನಿಮ್ಮದು ಕ್ಯಾಶೋ ಬೇರೆ ಯಾವುದಾದ್ರೂ ಕೀಬೋರ್ಡ್ ಆಗಿದ್ದರೆ ಎನಿ 8 ಬೀಟ್ ಅಂತ ಇರೋದು ಯಾವುದಾದ್ರೂ ನೀವು ಸೆಟ್ ಮಾಡಿಕೊಂಡು ಟೆಂಪೋನ 80ಗೆ ಸೆಟ್ ಮಾಡಿಕೊಂಡ್ರೆ ನೀವು ಈ ಸಾಂಗ್ಸ್ಗಳನ್ನ ಪ್ಲೇ ಮಾಡ್ಬೋದು. ಸೊ ಆ್ಯಂಡ್ ಇದಕ್ಕೆ ನಾನು ಯೂಸ್ ಮಾಡಿರೋ ಪ್ಯಾಟರ್ನ್ ಬಂದು ತುಂಬ ಸಿಂಪಲ್. ನೋಡಿ, ಸಿಂಪಲ್ 4/4 ಪ್ಯಾಟರ್ನೇ. 1 2 3 4 1 2 3 4 1 2 3 4. ಇಷ್ಟೇ. ಸೊ ಈ 4 ಕಾರ್ಡ್ಗಳು, ಈ ಮೈನರ್ ಕಾರ್ಡ್ಗಳು ಮತ್ತು ಮೇಜರ್ ಕಾರ್ಡು ಮತ್ತು ಈ ಪ್ಯಾಟರ್ನ್, ಇಷ್ಟೇ ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಇಷ್ಟೇ ನೀವು ಕಲಿತ್ರೆ ನೀವು ಈ ಸಾಂಗ್ಗಳನ್ನ ತುಂಬ ಅದ್ಭುತವಾಗಿ ಪ್ಲೇ ಮಾಡ್ಬೋದು. ಅದು ಯಾವ ಥರ ಅನ್ನೋದು ನಾನು ನಿಮಗೆ ಡೆಮಾನ್ಸ್ಟ್ರೇಷನ್ ಮಾಡ್ತೀನಿ. ಸೊ ನಾವು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ನೀವ್ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ, ವಿಡಿಯೋಗಳು ಬಿಗಿನರ್ಸ್ ಲೆಸನಿಂದ ಲೆಸನ್ ನಂಬರ್ಸ್ ಎಲ್ಲ ಇದ್ದಾವೆ. ಸೊ ನೀವ್ಯಾರಾದರೂ ಬಿಗಿನರ್ಸ್ ಆಗಿದ್ದರೆ ನೀವು ಲೆಸನ್ ನಂಬರ್ 1 ಕೂಡ ಪ್ರಾರಂಭ ಮಾಡ್ಕೊಬರ್ಬೋದು. ಸೊ ಇನ್ಯಾಕೆ ತಡ, ನಾವು ಟೈಮ್ ವೇಸ್ಟ್ ಮಾಡ್ದೇನೆ ಡೈರೆಕ್ಟ್ ವಿಡಿಯೋ ಒಳಗಡೆ ಹೋಗೋಣ. ಸೊ ನಾನು ಸ್ಟೈಲ್ ಸೆಟ್ ಮಾಡ್ಕೊಂಡಿದ್ದೀನಿ 003, ಟೆಂಪೋ 80 ಮತ್ತು ವಾಯ್ಸ್ ಬಂದ್ಬಿಟ್ಟು ನಾರ್ಮಲ್ ಗ್ರ್ಯಾಂಡ್ ಪಿಯಾನೋ ಇಟ್ಕೊಂಡಿದ್ದೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್. ಇನ್ನು
ಸಿಂಪಲ್ ಇಷ್ಟೇ. ಈ ಕಾರ್ಡ್ಗಳನ್ನು ಉಪಯೋಗಿಸ್ಕೊಂಡು ಈ ಸಾಂಗ್ಗಳಲ್ಲಿ ನೀವು ಎಲ್ಲಾದರೂ ಕೂಡ ಯಾವ ಕೋರಸ್ ಆಗಲಿ, ಯಾವ ವರ್ಸ್ 1 ಆಗಲಿ, ಯಾವುದನ್ನಾದರೂ ನೀವು ಚೂಸ್ ಮಾಡಿಕೊಂಡು 1 by 1 ಮೆಡ್ಲಿ ಥರ ನೀವು ಪ್ಲೇ ಮಾಡ್ತಾ, ಇನ್ನೂ ಬೇಕಾದರೆ ನಿಮಗೆ ಈ ಮೈನರ್ ಕಾರ್ಡ್ಸ್ಗಳಲ್ಲಿ ಇನ್ನೂ ಸಾಂಗ್ಸ್ಗಳು ಗೊತ್ತಿದ್ರೆ ಅದನ್ನು ಕೂಡ ಇದಕ್ಕೆ ಜಾಯಿನ್ ಮಾಡಿಕೊಂಡು ಕಂಟಿನ್ಯೂಯಸ್ ಆಗಿ 40 ಮಿನಿಟ್ಸಿಂದ 1 hour ನೀವು ವರ್ಷಿಪ್ನ ಲೀಡ್ ಮಾಡ್ಬೋದು. ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಸಭೆಗಳಲ್ಲಿ ಇದೇ ಥರ ಏನೂ ಅವಶ್ಯಕತೆ ಇಲ್ಲ. ನೀವು ಒಂದು ವೇಳೆ ಬ್ಯಾಕ್ಗ್ರೌಂಡ್ ಬೀಟು ಇಟ್ಕೊಳ್ಳೋಕ್ಕೂ ನಿಮಗೆ ಕಂಫರ್ಟಬಲ್ ಇಲ್ಲ ಅಂದರೆ ಬ್ಯಾಕ್ಗ್ರೌಂಡ್ ಬೀಟ್ನು ಕೂಡ ಸ್ಕಿಪ್ ಮಾಡಿ, ಕೇವಲ ಕಾರ್ಡ್ಸನ್ನು 1 by 1 ಗ್ಯಾಪ್ ಇಲ್ದಲೇ ಇವಾಗ ನಾನು ತೋರಿಸಿದ ಥರನೇ ನೀವು ಟ್ರೈ ಮಾಡಿ, ಚೆನ್ನಾಗಿ ವರ್ಷಿಪ್ಪು ಬರುತ್ತೆ. ಸೊ ಖಂಡಿತ ನೀವು ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ಮೇಲೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ನೀವು ನನಗೆ ತಿಳಿಸ್ಬೋದು. ಏನಾದರೂ ಕ್ವಶನ್ಸ್ ಇದ್ದರೂ ಕೂಡ ನೀವು ನಾನು ಕೇಳ್ಬೋದು, ನಾನು ನಿಮಗೆ ಉತ್ತರ ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಮತ್ತು ಅನೇಕರಿಗೆ ಈ ಚಾನಲ್ ರೀಚ್ ಆಗೋ ಥರ ನೀವು ಶೇರ್ ಮಾಡಬೇಕಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಸೊ ಇನ್ಯಾಕೆ ತಡ, ನೀವೆಲ್ಲರೂ ಕೂಡ ನಿಮ್ಮ ಕೀಬೋರ್ಡ್ಸ್ಗಳಲ್ಲಿ ಈ ನೋಟ್ಸ್ಗಳನ್ನು ನಿಮ್ಮ ಮ್ಯೂಸಿಕ್ ನೋಟ್ಸಲ್ಲಿ ಕಾಪಿ ಮಾಡಿಕೊಂಡು ಖಂಡಿತ ಟ್ರೈ ಮಾಡಿ. ಮತ್ತು ನಾವು ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಅನೇಕ ಇಂಟ್ರೆಸ್ಟಿಂಗ್ ವೀಡಿಯೋಗಳ ಜೊತೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.